ವಸುದೇವನು ಕೃಷ್ಣನು ಕರೆದೊಯ್ಯುತ್ತಿದ್ದ ರಾತ್ರಿ ಕತ್ತಲು ಮಾಯವಾಯಿತು. ಸೆರೆಮನೆಯ ಬಾಗಿಲು ತಾನಾಗೆ ತೆರೆದು ಅದೇ ಕಾಲದಲ್ಲಿ ಆಕಾಶವೇ ಗುಡುಗಿತು. ಭಾರೀ ಮಳೆ ಪ್ರಾರಂಭವಾಯಿತು. ಬೀಳುತ್ತಿದ್ದ ಮಳೆಯಲ್ಲಿ ಕೃಷ್ಣನು ವಸುದೇವನು ಕೊಂಡೊಯ್ಯುತ್ತಿರುವಾಗ ಪ್ರಭು ಶೇಷನು ಹಾವಿನ ರೂಪದಲ್ಲಿ ಬಂದು ವಸುದೇವನಿಗೆ ಮಳೆಯಿಂದ ಅಡ್ಡಿಯಾಗದಂತೆ ತನ್ನ ಹೆಡೆಯನ್ನು ಬಿಚ್ಚಿದನು. ವಸುದೇವನು ಯಮುನಾ ನದಿಯ ತೀರಕ್ಕೆ ಬಂದಾಗ ನದಿಯ ಅಲೆಗಳು ಆರ್ಭಟಿಸುತ್ತಿದ್ದನ್ನು ಕಂಡನು. ನದಿಯು ನೊರೆಯಿಂದ ತುಂಬಿ ಹೋಗಿದ್ದುದನ್ನು ಕಂಡನು. ಆದರೆ ಈ ಸ್ಥಿತಿಯಲ್ಲೂ ಶ್ರೀರಾಮನು ಸಾಗರಕ್ಕೆ ಸೇತುವೆ ಕಟ್ಟುವಾಗ ಹಿಂದೂ ಮಹಾಸಾಗರವು ದಾರಿ ಬಿಟ್ಟಂತೆ ನದಿಯು ದಾರಿಯನ್ನು ಬಿಟ್ಟಿತು. ಹೀಗೆ ವಸುದೇವನು ಯಮುನಾ ನದಿಯನ್ನು ದಾಟಿದನು. ಗೋಕುಲದಲ್ಲಿದ್ದ ನಂದ ಮಹಾರಾಜನ ಮನೆಗೆ ಹೋದನು. ಅಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಸದ್ದಿಲ್ಲದೆ ವಸುದೇವನು ಯಶೋದೆಯ ಮನೆಯನ್ನು ಪ್ರವೇಶಿಸಿ ಕಷ್ಟವಿಲ್ಲದ ತನ್ನ ಮಗುವನ್ನು ಅಲ್ಲಿರಿಸಿ ಯಶೋದೆಯ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟನು. ಕಂಸನ ಸೆರೆಮನೆಗೆ ಹಿಂದಿರುಗಿ ಸದ್ದಿಲ್ಲದೆ ಮಗುವನ್ನು ದೇವಕಿಯ ತೊಡೆ ಮೇಲೆ ಮಲಸಿದನು. ಎಷ್ಟೊಂದು ವಿಷಯಗಳಲ್ಲಿ ಬದಲಾವಣೆಯಾಗಿದೆ ಎಂದು ಕಂಸಳಿಗೆ ತಿಳಿಯದೆ ತಾನೇ ಸರಪಳಿಯನ್ನು ತೊಟ್ಟುಕೊಂಡನು. ಯಶೋದೆಗೆ ತಾನು ಮಗುವೊಂದು ಹೆತ್ತಿದ್ದೇನೆಂದು ತಿಳಿದಿತ್ತು. ಆದರೆ ಹೆರಿಗೆಯ ಶ್ರಮದಿಂದ ಆಕೆಗೆ ಬಹಳ ಆಯಾಸವಾಗಿತ್ತು. ಅವಳಿಗೆ ಗಾಢ ನಿದ್ರೆಯೇ ಬಂದಿತ್ತು. ಎಚ್ಚರವಾದಾಗ ಆಕೆಗೆ ತಾನು ಹೆತ್ತಿದ್ದು ಗಂಡು ಮಗು ಹೆಣ್ಣು ಮಗುವನ್ನು ನೆನಪಿರಲಿಲ್ಲ.